ಟಿಪ್ಪುವಿನ ಜಯಂತಿ ಆಚರಣೆ ಮಾಡೋದ್ರ ಬಗ್ಗೆ ಜಮೀರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಜನಪರ ಸರ್ಕಾರ ಅಲ್ಲ, ಇದು ಮೂರ್ಖರ ಸರ್ಕಾರ ಅಂತ BY ವಿಜಯೇಂದ್ರ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್. ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ಕುಣಿತಾ ಇದೆ, ಯುವಕರು ಉದ್ಯೋಗ ಇಲ್ಲದೆ ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನ ಮುಚ್ಚಾಕಕ್ಕೆ ಟಿಪ್ಪು ವಿಚಾರ ತಗೊಳ್ತಾ ಇದ್ದಾರೆ, ಅಂದ್ರೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಅವಕಾಶ ಕೊಡಲ್ಲ ಅಂತ BY ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ನಾವು ಅಭಿವೃದ್ಧಿಯ ಕಡೆಗೆ ಮಾತಾಡ್ತೀವಿ ಹೊರತು ಇದನ್ನೆಲ್ಲ ಡೈವರ್ಟ್ ಮಾಡೋ ಸರ್ಕಾರ ಇವ್ರದ್ದು. ಮೂರ್ಖರ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಜನಪರ ಸರ್ಕಾರ ಅಲ್ಲ. ಇವ್ರದ್ದೇನು ಅಂದರೆ ಈಗ ರಸ್ತೆ ಗುಂಡಿ ಮುಚ್ಚಿಲ್ಲ, ಅಭಿವೃದ್ಧಿಗಳು ಆಗ್ತಾ ಇಲ್ಲ, ಹುಡುಗರುಗಳಿಗೆ ಅಂದರೆ ಯುವಕರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಭ್ರಷ್ಟಾಚಾರ ಅನ್ನೋದು ಡ್ಯಾನ್ಸ್ ಮಾಡ್ತದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವನ್ನೆಲ್ಲ ಮುಚ್ಚಕ್ಕೊಂದು ತೇಪೆ ಹಚ್ಚಬೇಕಲ್ಲ, ಅದಕ್ಕೆ ಟಿಪ್ಪುವನ್ನು ತರ್ತಾ ಇದ್ದಾರೆ, ಶೀಲ್ಡ್ ಥರ ಯೂಸ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ಬಗ್ಗಲ್ಲ. ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಇದು. ಮೂರ್ಖರ ಸರ್ಕಾರ ಇದು, ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಜನಪರ ಸರ್ಕಾರ ಅಲ್ಲ, ಮೂರ್ಖರ ಸರ್ಕಾರ. ಹಾಗಾಗೇನೆ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅಭಿವೃದ್ಧಿ ಇಲ್ಲ ಒಂದ್ ಕಡೆ, ಭ್ರಷ್ಟಾಚಾರ. ರಾಜ್ಯದಲ್ಲಿ ಇವತ್ತು ಯುವಕರು, ಲಕ್ಷಾಂತರ ಯುವಕರು ಉದ್ಯೋಗ ಇಲ್ದೇನೆ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಅದ್ರ ಬಗ್ಗೆನೂ ಕೂಡ ಅವ್ರು ಲಕ್ಷ್ಯ ಕೊಡ್ತಾ ಇಲ್ಲ. ಹೀಗಾಗಿ ಇವೆಲ್ಲ ಸಮಸ್ಯೆಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಟಿಪ್ಪು ಗಿಪ್ಪು ಅಂತೇಳಿ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಅವಕಾಶನ ಕೊಡೋದಿಲ್ಲ. ಮೂರ್ಖರ ಸರ್ಕಾರ ಇದು, ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಜನಪರ ಸರ್ಕಾರ ಅಲ್ಲ, ಮೂರ್ಖರ ಸರ್ಕಾರ. ಹಾಗಾಗೇನೆ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅಭಿವೃದ್ಧಿ ಇಲ್ಲ ಒಂದ್ ಕಡೆ, ಭ್ರಷ್ಟಾಚಾರ. ರಾಜ್ಯದಲ್ಲಿ ಇವತ್ತು ಯುವಕರು, ಲಕ್ಷಾಂತರ ಯುವಕರು ಉದ್ಯೋಗ ಇಲ್ದೇನೆ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಅದ್ರ ಬಗ್ಗೆನೂ ಕೂಡ ಅವ್ರು ಲಕ್ಷ್ಯ ಕೊಡ್ತಾ ಇಲ್ಲ. ಹೀಗಾಗಿ ಇವೆಲ್ಲ ಸಮಸ್ಯೆಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಟಿಪ್ಪು ಗಿಪ್ಪು ಅಂತೇಳಿ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಅವಕಾಶನ ಕೊಡೋದಿಲ್ಲ.